ಮಲಗಿರ್ತೀನಲ್ವಾ, ಅದ್ರಲ್ಲಿರೋ ಸುಖ ಬೇರೆ ಯಾವ್ದ್ರಲ್ಲೂ ಇಲ್ಲ. ಬೆಚ್ಚಗೆ ಮಲ್ಕೊಳ್ಳೋದಕ್ಕೆ ನೀನೇನು ಚಿಕ್ಕ ಹುಡುಗಿ ಅಲ್ಲ. ಇವತ್ತು ಹೇಳಿಸ್ದಂಗೆ ನಾಳೆನೂ ಎದ್ದೇಳಿಸ್ತೀನಿ ಅಂತ ಅನ್ಕೋಬೇಡ. ನೀನೇ ಕರೆಕ್ಟ್ ಟೈಮಿಗೆ ಇಲ್ಲಿಗೆ ಬರಬೇಕು. ಅಕ್ಕ, ಈ ಯೋಗ ಎಲ್ಲ ನಾನು ಯಾಕೆ ಮಾಡ್ಬೇಕು? ದೀಪಾ, ಫಿಟ್ ಆಗಿರ್ಬೇಕು, ಮನ್ಸಿನ ಮೇಲೆ ಏಕಾಗ್ರತೆ ಇರಬೇಕು, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ಬೇಕು ಅಂದ್ರೆ ಯೋಗ ಮಾಡ್ಲೇಬೇಕು ದೀಪಾ. ಸರಿ, ಹಾಗಿದ್ರೆ ಮಾಡ್ತೀನಿ. ರೆಡಿನಾ? ಫಸ್ಟು ಹಿಂಗ್ ಕೈ ಮುಗಿಬೇಕು. ಅದಾದ್ಮೇಲೆ ಯೋಗ ಮಾಡ್ತಿದ್ಯಮ್ಮ, ಮಾಡು ಮಾಡು. ಹ್ಞೂ ಚಿಕ್ಕ ಮಾವ, ಅಕ್ಕ ಬೆಳಗ್ಗೆನೆ ಎಪ್ಸಿದ್ರು, ಹೇಳ್ಕೊಡ್ತೀನಿ ಅಂತ ಕರ್ಕೊಂಡ್ ಬಂದ್ರು. ಹೌದು ಹೌದು, ಯೋಗ ಮಾಡೋರ್ಗೆ ರೋಗ ಬರಲ್ಲ ಅಂತ ಮಾತೇ ಇದೆಯಲ್ಲ. ಮಾಡು ಮಾಡು. ಚಿಕ್ಕ ಮಾವ, ನೀವು ನಮ್ ಜೊತೆ ಬಂದು ಯೋಗ ಮಾಡಿ. ನಾನಾ? ನನ್ಗೆ ಯೋಗ ಮಾಡಕ್ಕೆಲ್ಲ ಬರಲ್ಲಮ್ಮ, ನಮ್ದು ಬರೀ ಭೋಗ ಮಾತ್ರ. ಇವತ್ತು ಒಂದಿನ ನಮ್ ಜೊತೆ ಯೋಗ ಮಾಡಿ ಬನ್ನಿ ಚಿಕ್ಕ ಮಾವ. ಸರಿ ಅಮ್ಮ. ಹಾ, ಏನ್ ಮಾಡ್ತಿದೀವಿ? ಸೂರ್ಯ ನಮಸ್ಕಾರ. ಸರಿ ಸರಿ. ಫಸ್ಟ್ ಹೀಗೆ, ಆಮೇಲೆ ಹೀಗೆ ಬೆಂಡ್ ಆಗ್ಬೇಕು. ರೀ ಫ್ರೆಂಡ್, ನೀವೇನು ಬೆಳಿಗ್ಗೆನೆ ಸೇರಿ ಇವ್ರ ಜೊತೆ ಯೋಗ ಮಾಡ್ತಿದ್ದೀರಾ? ನಿನ್ ಜೊತೆಗೆ ಜಗಳ ಆಡೋಕ್ಕಿಂತ ಯೋಗ ಮಾಡೋದು ಒಳ್ಳೇದಲ್ವಾ, ಅದಕ್ಕೆ ಬಂದೆ. ನೋಡು, ದೀಪನು ಯೋಗ ಮಾಡ್ತಾರೆ. ದೀಪಾನು ಯೋಗ ಮಾಡ್ತಿದ್ದಾಳ? ನೀನು ಮುಖಕ್ಕೆ ಬಣ್ಣ ಬಳ್ಕೊಂಡು ಬೆಳ್ಳಿ ಕಾಣ್ತಿದ್ಯಾ ಹೊರತು ದೇಹದ ಮೇಲೆ ಗಮನನೇ ಇಲ್ವಲ್ಲ ನಿಂಗೆ. ಮೊದ್ಲು ನೀವು ಗಮನ ಕೊಡಿ. ಫ್ಯಾಮಿಲಿ ಪ್ಯಾಕ್ ಬರ್ಸ್ಕೊಂಡಿದ್ದೀರಲ್ಲ, ಅದನ್ನ ಕರೆಸ್ಕೊಳ್ಳಿ. ಅಯ್ಯ, ಹೋಗ್ಲಿ ಬಿಡೆ ಸುಕ್ಕು. ಈ ವಯಸ್ಸಲ್ಲಿ ನನ್ನನ್ನು ಯಾರು ನೋಡ್ಬೇಕು? ನಾ ಹೇಗಿದ್ರು ನಿನ್ನ ಮೆಚ್ಚಿದೀನಿ. ಗಂಡಗಿಂತ ಹೆಂಡತಿ ಚೆನ್ನಾಗಿರ್ಬೇಕು ಕಣೆ. ಏನಂತೀರಾ ಗರ್ಲ್ಸ್? ಇದಕ್ಕೇನು ಕಡಿಮೆ ಇಲ್ಲ. ಏ ದೀಪಾ, ನಿಂದೇನೆ ಹೊಸ ಕತೆ? ದಿನಕ್ಕೊಂದು ಅವತಾರ ಎತ್ತುತ್ತಿದ್ಯಾ? ನೆನ್ನೆ ಟ್ರೈನಿಂಗ್ ತಗೋತಿದ್ದೆ, ಇವತ್ತು ಯೋಗ ಹೇಳಿಸ್ಕೊತಿದ್ಯಾ? ಅಲ್ಲ ಮೇಡಮ್, ಅಕ್ಕ ಒಬ್ರೇ ಯೋಗ ಮಾಡ್ಬೇಕು, ಅದಕ್ಕೆ ನೀನು ನನ್ನ ಜೊತೆ ಬಾ ಅಂತ ಕರೆದ್ರು, ಅದಕ್ಕೆ ಬಂದೆ. ಅಲ್ವಾ ಅಕ್ಕ? ಹಾ ಹೌದು ಚಿಕ್ಕಮ್ಮ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತಾರಲ್ಲ, ಹಾಗಾಯ್ತು. ನಡೀರಿ ನೀವು. ಯೋಗ ಇನ್ನು ಇವಾಗ ಶುರುವಾಗಿದೆ ಕಣೆ. ನಿಮ್ ಯೋಗ ನಾನು ನೋಡಿದೀನಿ, ನಡೀರಿ. ಬನ್ರಿ. ಶುರು ಮಾಡೋಣ. ದೃಷ್ಟಿ ತೆಗೆಯೋದ್ರಿಂದ ಕುಡಿಯೋದ್ ಬಿಡ್ತಾನೆ ಅನ್ನೋ ಭ್ರಮೆಯಲ್ಲಿ ಇರಬೇಡ. ಕುಡಿಯೋದ್ ಬಿಡ್ಬೇಕು ಅಂತ ಅವನ ಮನ್ಸಿಗೆ ಬರ್ಬೇಕು. ಯಾರ್ದಾರು ಬಲವಂತಕ್ಕೂ ಕುಡಿತಿರ್ಬಹುದಲ್ವಾ? ಯಾರು ಏನೇ ಮಾಡಿದ್ರು, ಎಷ್ಟೇ ಬಲವಂತ ಮಾಡಿದ್ರು, ಸ್ವಂತ ಬುದ್ಧಿ ಅನ್ನೋದು ಒಂದಿರುತ್ತಲ್ವಾ, ಅದೆಲ್ಲೋಗಿರುತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಹೀಗೆ ಮಾಡಿದ್ರೆ ಬದಲಾಗ್ತಾನೆ ಅನ್ನೋ ನಂಬಿಕೆಯಿಂದ ಮಾಡ್ತಿದ್ದೀನಿ ಅಷ್ಟೇ. ನಿನ್ ಸಮಾಧಾನಕ್ಕೋಸ್ಕರ ಸುಮ್ಮನಿರ್ಬೇಕಷ್ಟೇ. ಅದೇನೇನ್ ಮಾಡ್ತೀಯೋ ಮಾಡು, ಆಗ್ಲಿ. ಇದೊಳಪ್ಪ, ನೀನು ತಿಂಡಿ ತಿನ್ನೇದಳು. ಅಮ್ಮ, ಸಂಜನಾ ಇಲ್ಲಿ? ಸಂಜನೆ ಯಾಕಪ್ಪ? ಹೇಳಮ್ಮ. ಅಲ್ಲೇ ನಿಂತಿದ್ದಾಳೆ. ಸಂಜನಾ, ನಂಗೆ ಎಣ್ಣೆ ಬೇಕು. ಪ್ಲೀಸ್ ಸಂಜನಾ, ಪ್ಲೀಸ್, ಎಲ್ಲಿದೆ ಅಂತ ಹೇಳು. ನಿಂಗೆ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಎಲ್ಲಿದೆ ಅಂತ ಹೇಳು. ನಂಗೆ ಎಣ್ಣೆಲ್ಲಿ ಇರೋಕ್ಕಾಗ್ತಿಲ್ಲ ಸಂಜನಾ, ಪ್ಲೀಸ್ ಅರ್ಥ ಮಾಡ್ಕೊ. ಎಲ್ಲಿದೆ ಅಂತ ಹೇಳು, ನಾನೇ ಹೋಗಿ ತಗೋತೀನಿ. ಪ್ಲೀಸ್ ಪ್ಲೀಸ್, ಯಾರು ಮಾತಾಡು. ರೂಮಲ್ಲಿದ್ಯಾ? ಇಲ್ಲಿದ್ಯಾ? ಎಲ್ಲಿದೆ ಅಂತ ಹೇಳು, ಏನಾದರೂ ಹೇಳು ಪ್ಲೀಸ್. ಪ್ಲೀಸ್, ನಂಗೆ ಎಣ್ಣೆ ಬೇಕು ಸಂಜನಾ, ಪ್ಲೀಸ್.
ಏನ್ ಮಾಡೋದು ಅಕ್ಕ ಹೇಳಿ. ನೀನು ಎಲ್ರ ಮುಂದೆ ದಿಶಾಗ್ ಹೋಗಿ ಸೈ ಅನ್ನಿಸ್ಕೋಬೇಕು. ಚಿರು ಮನ್ಸನ್ ಗೆಲ್ಬೇಕು. ನಿನ್ ಗಂಡನ ಮರ್ಯಾದೆ ಉಳಿಸ್ಬೇಕು. ಇವಾಗ ಅದು ಮುಖ್ಯ. ನೀನು ಈವೆಂಟ್ಗೆ ದಿಶಾ ಆಗೇ ಹೋಗ್ಬೇಕು. ದೀಪ ಆಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಅದನ್ನ ಅರ್ಥ ಮಾಡ್ಕೊ. ಸರಿ ಅಕ್ಕ. ಒಂದ್ ನಿಮಿಷ ಇರು. ತಗೋ, ಏನಕ್ಕ ಇದು? ಸುಲಭವಾಗಿ ಇಂಗ್ಲಿಷ್ ಕಲಿಯೋದಕ್ಕೆ ಹೆಲ್ಪ್ ಮಾಡೋ ಬುಕ್ ಇದು. ನಾನ್ ಸ್ಕೂಲಲ್ಲಿ ಇದ್ದಾಗ ಈ ತರಾನೇ ಒಂದ್ ಬುಕ್ ಇತ್ತು. ಅಂದ್ರೆ ನಿಂಗೆ ಇಂಗ್ಲಿಷ್ ಬರುತ್ತಾ? ಇಲ್ಲ ಅಕ್ಕ, ಒಂದ್ ಸ್ವಲ್ಪ ದಿವಸ ಕಲ್ತೆ, ಆಮೇಲೆ ಬಿಟ್ಬಿಟ್ಟೆ. ಇಷ್ಟೆಲ್ಲ ಓದಕ್ ಟೈಮೇ ಇಲ್ಲ ಅಲ್ವಾ ಅಕ್ಕ, ಹೆಂಗ್ ಕಲಿಯೋದು? ಬೇಸಿಕ್ ಇಂಗ್ಲಿಷ್ ಕಲಿಯೋದಕ್ಕೆ ಏನೇನ್ ಬೇಕೋ ಅದೆಲ್ಲ ಇದ್ರಲ್ಲಿದೆ. ಇವತ್ತು ಎಷ್ಟಾಗುತ್ತೋ ಅಷ್ಟು ಓದ್ ಪ್ರಾಕ್ಟೀಸ್ ಮಾಡು. ನಿನಗೇನಾದ್ರೂ ಡೌಟ್ ಇದ್ರೆ ನನ್ನ ಕೇಳು, ಆಯ್ತಾ? ಎಲ್ಲಿ ಅದ್ರಲ್ಲಿರೋ ಲೈನ್ ನನ್ನ ಕಣ್ಮುಂದೆ ಒಂದ್ಸಲ ಓದು. ಐ ಆಮ್ ಬ್ಯೂಟಿಫುಲ್ಲು. ಅದು ಬ್ಯೂಟಿಫುಲ್ಲು ಅಲ್ಲ, ಬ್ಯೂಟಿಫುಲ್. ಐ ಆಮ್ ಬ್ಯೂಟಿಫುಲ್. ಐ ಆಮ್ ಬ್ಯೂಟಿಫುಲ್. ನೋಡು, ಸೌಂದರ್ಯ ಇಸ್ ಜಲಸ್ ಆಫ್ ಮೀ ಅನ್ನು. ಹಂಗಂದ್ರೆ ಏನಕ್ಕ ಅರ್ಥ? ಸೌಂದರ್ಯ ಅವ್ರಿಗೆ ನನ್ನ ಕಂಡ್ರೆ ಹೊಟ್ಟೆ ಉರಿ ಅಂತ ಅರ್ಥ. ಈ ಸತ್ಯ ಬುಕ್ ಬರೆಯೋರ್ಗೂ ಗೊತ್ತಿದ್ಯಾ? ಅದು ಬುಕ್ಕಲ್ಲಿಲ್ಲ, ನಾನೇ ಹೇಳಿದ್ದು. ಅಕ್ಕ, ಇದನ್ನ ಏನಾದ್ರೂ ನನ್ನ ಹಸ್ಬೆಂಡ್ ಮುಂದೆ ಹೇಳಿದ್ರೆ ಅಷ್ಟೇ ನನ್ ಕತೆ. ಇದ್ರಲ್ಲಿ ಇರೋದನ್ನೆಲ್ಲ ಇವತ್ತು ಕಷ್ಟಪಟ್ಟು ಓದಿ ಪ್ರಾಕ್ಟೀಸ್ ಮಾಡ್ಕೊ. ಸರಿ.